ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ನಮ್ SSLC ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ತುಂಬಾನೇ ಕಾಯ್ತಿದ್ದೀರಾ. ಬಟ್ ಏನಪ್ಪಾ ಮಾಡೋದು? ಸೊ ಫಸ್ಟಿಗೆ ಅವರು ಏಪ್ರಿಲ್ 24ನೇ ತಾರೀಕು ರಿಸಲ್ಟ್ ಬಿಡ್ತೀವಿ ಅಂತ ಹೇಳಿದ್ರು. ಸೊ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಅಲ್ಲಿ ಅವರು ಟೆನ್ಷನ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅವರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಅವರು. ಸೊ SSLC ರಿಸಲ್ಟ್ ಯಾವಾಗ ಬರುತ್ತೆ, ಮತ್ತೆ ಏನಾದ್ರು ಪೋಸ್ಟ್‌ಪೋನ್ ಆಗತ್ತಾ? ಸೊ ಪೋಸ್ಟ್‌ಪೋನ್ ಆದ್ರೆ ಯಾವಾಗ ಬರ್ಬೋದು? ಸೊ ಇವತ್ತಿನ ಅಪ್ಡೇಟ್‌ನ ನಾವು ನೋಡ್ತಾ ಹೋಗೋಣ. ಸೊ ನೀವೇನಾದ್ರೂ ನಮ್ಮ ಚಾನಲ್‌ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ವಾಟ್ಸ್ಆಪ್ ಚಾನೆಲ್ ಕೂಡ ಇದೆ. ಅಲ್ಲೂ ಹೋಗಿ ನೀವು ಫಾಲೋ ಮಾಡ್ಕೊಳ್ಳಿ. ಸೊ ಏನೇ ಅಪ್ಡೇಟ್ ಬಂದ್ರು ನಿಮಗೆ ಅಲ್ಲೇ ಸಿಗ್ತಾ ಹೋಗುತ್ತೆ. ಸೊ ಏಪ್ರಿಲ್ 24ನೇ ತಾರೀಕು ಏನಂದಿದ್ರು, ರಿಸಲ್ಟ್ ಬಿಡ್ತೀವಿ ಅಂತ. ಅದು ಒಂದು ಟೆಂಪರರಿ ಡೇಟ್ ಅಂತ ಮಧು ಬಂಗಾರಪ್ಪ ಅವರು ಹೇಳಿದ್ರು. ಆಕ್ಚುಲಿ ಈ ಒಂದು ಡ್ರಾಮಾ ಇವೆಲ್ಲ ಆಗಿರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಏಪ್ರಿಲ್ 24ನೇ ತಾರೀಕು ಬರ್ತಿತ್ತು. ಆದ್ರೆ ಏನಪ್ಪಾ ಮಾಡೋದು, ಫಸ್ಟಿಗೆ ಅವರು ಹಿಂದಿ ಆಗ್ಲಿ ಬೇರೆ ಯಾವುದೇ ತೃತೀಯ ಭಾಷೆ ಆಗ್ಲಿ ಸೊ ಗ್ರೇಡಿಂಗ್ ಸಿಸ್ಟಮ್‌ನ ಕೊಡೋಣ ಅಂತ ಹೇಳಿದ್ರು. ಆಮೇಲೆ ಎಕ್ಸಾಮ್ ಆದ್ಮೇಲೆ ಹೇಳ್ತಿದ್ದಾರೆ, ಇವಾಗ ಹೈಕೋರ್ಟ್ ಮಧ್ಯದಲ್ಲಿ ಎಂಟ್ರಿ ಕೊಟ್ಟು ಬೇಡಪ್ಪ ಗ್ರೇಡಿಂಗ್ ಸಿಸ್ಟಮ್ ಬೇಡ, ಸೊ ಮಾರ್ಕ್ಸ್‌ನ ವಾಪಸ್ ಕೊಡಿ ಅಂತ. ಆಕ್ಚುಲಿ ಇವರು ಗ್ರೇಡಿಂಗ್ ಸಿಸ್ಟಮ್ ಮಾಡಿದಾಗ ಎಷ್ಟೋ ಕನ್ನಡ ಸಂಘಟನೆಗಳು ತುಂಬಾನೇ ಹೆಮ್ಮೆ ಪಟ್ಕೊಂಡ್ರು, ತುಂಬಾನೇ ಖುಷಿ ಪಟ್ರು. ಏನಂದ್ರೆ ನಮ್ಮ ಒಂದು ಭಾಷೆಗೆ ಇವ್ರು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದಾರಲ್ಲ ನಮ್ಮ ಎಜುಕೇಶನಲ್ ಡಿಪಾರ್ಟ್ಮೆಂಟು ಅಂತ. ಬಟ್ ಇವಾಗ ಅದು ಏನಂತ ಅಂದ್ರೆ ಟ್ವಿಸ್ಟ್ ಆಗೋಗಿದೆ. ನಿಮ್ಗೆ ಗೊತ್ತಲ್ಲ, ಅವರು ಏನಂತೀರ, ಗ್ರೇಡ್ ಬೇಡ ಮಾರ್ಕ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ ಹೈಕೋರ್ಟ್ ಅವರು. ಸೊ ಅದ್ರಿಂದ ಇವಾಗ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಮತ್ತೆ ಹೈಕೋರ್ಟ್‌ಗೆ ಹೋಗಿ ಮತ್ತೊಮ್ಮೆ ಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಅರ್ಜಿನ. ಸೊ ಇದ್ರದ್ದು ಹೆಂಗ್ ಆಗೋಗಿದೆ ಅಂದ್ರೆ, ಹೆಂಗೆ ನೀವು ಒಂದು ಮೂವಿಗೆ ಹೋದಾಗ ಇಂಟರ್ವಲ್ಸ್ ಕೊಡ್ತಾರಲ್ವಾ. ಆಕ್ಚುअल ಇವಾಗ ನೀವೊಂದು ಯಾವ್ದಾದ್ರು ಒಂದು ಮೂವಿ ಥಿಯೇಟರ್‌ಗೆ ಹೋದಾಗ ಹೆಂಗೆ ಮಧ್ಯದಲ್ಲಿ ಇಂಟರ್ವಲ್ಸ್ ಕೊಡ್ತಾರೋ ಅದೇ ರೀತಿ ನಿಮ್ಮ ಒಂದು ರಿಸಲ್ಟ್‌ಗೋಸ್ಕರ ನೀವು ಕಾಯ್ತಿದ್ದೀರಾ. ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಕೂಡ ಇಂಟರ್ವಲ್ ಕೊಟ್ಟಿದ್ದಾರೆ. ಸೊ ನೋಡೋಣ. ಸೊ ನಾಳೆ ನಿಮ್ಮ ಅರ್ಜಿ ವಿಚಾರಣೆ ಆಗತ್ತೆ ಇದ್ರ ಬಗ್ಗೆ. ಅಂದ್ರೆ ಗ್ರೇಡ್ ಸಿಸ್ಟಮ್ ಕೊಡ್ಬೇಕಾ, ಮಾರ್ಕ್ಸ್ ಸಿಸ್ಟಮ್ ಕೊಡ್ಬೇಕಾ ಅಂತ. ಹೈಕೋರ್ಟ್ ಆರ್ಡರ್ ಪ್ರಕಾರ ಅವರು ನಿಮ್ಮ ರಿಸಲ್ಟ್ಸ್‌ನ ರಿಲೀಸ್ ಮಾಡ್ತಾರೆ ಅದ್ರ ಪ್ರಕಾರ. ಸೊ ಏನಪ್ಪಾ ಅಂದ್ರೆ, ಇನ್ನೊಂದು ಫನ್ನಿ ವಿಷಯ ಏನು ಅಂತ ಅಂದ್ರೆ, ನಮ್ಮ ಮಂಡಳಿ 2 ರಿಸಲ್ಟ್‌ನ ರೆಡಿ ಮಾಡ್ತಿದ್ರಂತೆ. ಲೈಕ್ ಒಂದು ರಿಸಲ್ಟ್ ಹೆಂಗೆ ಅಂದ್ರೆ, ಒಂದು ಗ್ರೇಡ್ ಆಧಾರದ ಮೇಲೆ, ಇನ್ನ ಒಂದು ಮಾರ್ಕ್ಸ್ ಆಧಾರದ ಮೇಲೆ. ಅಂದ್ರೆ ಸ್ಟೂಡೆಂಟ್ ಒಂದು ರಿಸಲ್ಟ್‌ಗೆನೆ ಇಲ್ಲಿ ಯಪ್ಪಾ ಅಂತ ಟೆನ್ಷನ್ ಮಾಡ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡಿದೀರಾ. ಆಮೇಲೆ ಬೋರ್ಡ್‌ನವ್ರು ನೋಡಿದ್ರೆ ಎರಡೆರಡ್ ರಿಸಲ್ಟ್ ಅನ್ನೋ ತರ, ಎರಡೆರಡ್ ರಿಸಲ್ಟ್ ಟೆನ್ಷನ್ ಅಲ್ಲಿ ಅವ್ರಿದ್ದಾರೆ. ಓಕೆನಾ. ಸೊ ಆಕ್ಚುಲಿ ಇದೆಲ್ಲ ಆಗ್ದೇ ಇರೋ ಮಾತು. ಸೊ ಏನಂತ ಅಂದ್ರೆ, ಅವರು ಆತರ ಯೋಚನೆ ಮಾಡಿದ್ರಂತೆ. ಅಂದ್ರೆ ಈ ತರ ಒಂದ್ಸತಿ ನಾವು ಒಂದು ಗ್ರೇಡ್ ಆಧಾರದ ಮೇಲೆ ರಿಸಲ್ಟ್ ಪ್ರಿಪೇರ್ ಮಾಡೋಣ, ಇನ್ನ ಒಂದು ಮಾಮೂಲಿ ಮಾರ್ಕ್ಸ್ ಆಧಾರದ ಮೇಲೆ ಪ್ರಿಪೇರ್ ಮಾಡೋಣ ಅಂತ. ಸದ್ಯಕ್ ಒಂದಕ್ಕೇನೆ ಇವರೆಲ್ಲ ಈ ತರ ಆಡೋರು. ಇನ್ ಎರಡೆರಡ್ ರಿಸಲ್ಟ್ ಯಾವ ರೇಂಜ್ ಅಲ್ಲಿ ಇವ್ರು ಮಾಡ್ತಾರೆ ಅವೆಲ್ಲ ಸುಮ್ನೆ ಅವ್ರು ಆತರ ಯೋಚನೆ ಮಾಡಿದ್ರು ಅಂತ ಹೇಳಿದ್ದಾರೆ. ಸೊ ಆಮೇಲೆ ಏನೇ ಆಗ್ಲಿ, ಇವ್ರು ಕೋರ್ಟ್ ಆರ್ಡರ್ ಏನ್ ಬರತ್ತೆ, ಕೋರ್ಟ್‌ನಿಂದ ಏನ್ ತೀರ್ಮಾನ ಬರುತ್ತೆ ಅದ್ರ ಮೇಲೆನೆ ನಿಮ್ಮ ಒಂದು ಏನಂತೀರ, ಗ್ರೇಡ್ ಮೇಲ್ ಬರತ್ತಾ ಅಥವಾ ಮಾಮೂಲಿ ಇದ್ರ ಏನಂತೀರ ಮಾರ್ಕ್ಸ್ ಮೇಲ್ ಬರತ್ತಾ ಅಂತ ಗೊತ್ತಾಗತ್ತೆ. ಓಕೆನಾ. ಆಮೇಲೆ ಏಪ್ರಿಲ್ 24ನೇ ತಾರೀಕು ರಿಸಲ್ಟ್ ಬರತ್ತಾ ಅಂತ ಕೇಳಿದ್ರೆ, ಹೇಳ್ಬೇಕು ಅಂದ್ರೆ ಚಾನ್ಸಸ್ ಇದೆ. ಬಟ್ ಏನಂತ ಅಂದ್ರೆ, ಆ ಸ್ವಲ್ಪ ಡಿಲೇ ಆಗ್ಬೋದು. ಚಾನ್ಸಸ್ ಇದೆ ಅಷ್ಟೇ. ಎಕ್ಸ್‌ಪೆಕ್ಟೇಷನ್ಸ್ ನಾವ್ ಮಾಡ್ಬೋದಷ್ಟೇ. ಬಟ್ ಇದೆಲ್ಲ ಡ್ರಾಮಾ ಕ್ರಿಯೇಟ್ ಆಗಿರೋದ್ರಿಂದ 1 ರಿಂದ 2 ದಿವಸ ಡಿಲೇ ಆಗ್ಬೋದು. ಅಷ್ಟ್ ಬಿಟ್ರೆ ಇನ್ನೇನಿಲ್ಲ. ಬಟ್ ಆದ್ರೆ ತುಂಬಾ ಅಂತೂ ಡಿಲೇ ಆಗೋದಿಲ್ಲ. ಏನಂದ್ರೆ ಏಪ್ರಿಲ್ 24 ಅಂದ್ರೆ 1 ರಿಂದ 2 ದಿವಸದಲ್ಲಿ ನಿಮ್ಮ ರಿಸಲ್ಟ್‌ನ ನೀವು ನೋಡ್ಬೋದು. ಓಕೆನಾ. ಏನೇ ಆಗ್ಲಿ ಹೈಕೋರ್ಟ್ ವಿದ್ಯಾರ್ಥಿಗಳ ಫ್ಯೂಚರ್‌ನ ನೋಡ್ಕೊಂಡೇ ಬೇಗ ನಿರ್ಧಾರ ಕೊಡ್ಬೇಕು. ಯಾಕಂದ್ರೆ ಅವ್ರಂತೂ ಟೆನ್ಷನ್ ಅಲ್ಲಿ, ಹೇಳ್ಬೇಕು ಅಂದ್ರೆ ನಮ್ ಮಕ್ಳಿಗಿಂತ ಅವ್ರ ಪೇರೆಂಟ್ಸೇ ತುಂಬಾ ಅಂದ್ರೆ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಓಕೆನಾ. ದಿನಕ್ಕೆ ಒಂದ್ 25 ಸತಿ ಹೋಗಿ ವೆಬ್‌ಸೈಟ್‌ನ ರಿಫ್ರೆಶ್ ಮಾಡ್ತಾರೋ ಏನೋ ಇಲ್ವೋ ನನಗ್ ಗೊತ್ತಿಲ್ಲ. ಸೊ ಒಟ್ನಲ್ಲಿ ಏನೇ ಆಗ್ಲಿ ಫೇಕ್ ನ್ಯೂಸ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ. ಆಮೇಲೆ ಟೆನ್ಷನ್ ಆಗ್ಬೇಡಿ. ಕಾಮ್ ಆಗಿರಿ. ನೆಕ್ಸ್ಟ್ ಯಾವ ಕೋರ್ಸ್‌ನ ನಾನ್ ತಗೊಳ್ಬೇಕು, ನಾನು ಸೈನ್ಸ್‌ಗೆ ಹೋಗ್ಲಾ, ಕಾಮರ್ಸ್‌ಗೆ ಹೋಗ್ಲಾ, ಬೇರೆ ಏನಾದ್ರು ಮಾಡ್ಲಾ ನನ್ ಇಂಟ್ರೆಸ್ಟ್ ಪ್ರಕಾರ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ. ಓಕೆನಾ. ಸೊ ಅಫಿಷಿಯಲ್ ಅಪ್ಡೇಟ್ಸ್ ಏನಾದ್ರು ಬಂದ್ರೆ ನಾನ್ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಓಕೆನಾ. ಸೊ ಥ್ಯಾಂಕ್ ಯು.